ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂದಿನ ಡಿಜಿಟಲ್ ಯುಗದಲ್ಲಿ ಸ್ಮಾರ್ಟ್ ಫೋನ್ಗಳಿಂದ ಹಿಡಿದು ಕೃತಕ ಬುದ್ಧಿಮತ್ತೆ, ಬ್ಯಾಟರಿ ಚಾಲಿತ ವಾಹನಗಳು, ರಕ್ಷಣೆ ಮತ್ತು ಆಟೋಮೊಬೈಲ್ ವಲಯದವರೆಗೆ ಪ್ರತಿಯೊಂದು ಆಧುನಿಕ ತಂತ್ರಜ್ಞಾನಕ್ಕೂ ಅತ್ಯಗತ್ಯವಾಗಿ ಬೇಕಾಗಿರುವುದು ಸೆಮಿಕಂಡಕ್ಟರ್ ಚಿಪ್ಗಳು. ಜಾಗತಿಕ ರಾಜಕೀಯ ಮತ್ತು ಆರ್ಥಿಕತೆಯ ಗತಿಯನ್ನೇ ನಿರ್ಧರಿಸುವ ಶಕ್ತಿ ಹೊಂದಿರುವ ಈ ಸೂಕ್ಷ್ಮ ಚಿಪ್ಗಳ ತಯಾರಿಕೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಭಾರತ ಸರ್ಕಾರ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಭಾರಿ ಸಬ್ಸಿಡಿ ಮತ್ತು ಪ್ರೋತ್ಸಾಹಕಗಳನ್ನು ಘೋಷಿಸಿದೆ. ದೇಶವನ್ನ ಜಾಗತಿಕ ಚಿಪ್ ಉತ್ಪಾದನಾ ಹಬ್ ಆಗಿ ಪರಿವರ್ತಿಸುವುದಕ್ಕೆ ಹಲವು ರಾಜ್ಯಗಳು ತೀವ್ರ ಪೈಪೋಟಿಗೆ ಇಳಿದಿದ್ದು ಕೋಟ್ಯಾಂತರ ರೂಪಾಯಿಗಳ ಬಂಡವಾಳವನ್ನ ಆಕರ್ಷಿಸ್ತಾ ಇವೆ. ಸೆಮಿ ಕಂಡಕ್ಟರ್ ಚಿಪ್ ಅಂದ್ರೆ ಸರಳವಾಗಿ ಹೇಳಬೇಕು ಅಂದ್ರೆ ಸ್ಮಾರ್ಟ್ ಫೋನ್ಗಳು, ಕಂಪ್ಯೂಟರ್ಗಳು, ಕಾರುಗಳಂತಹ ಆಧುನಿಕ ಎಲೆಕ್ಟ್ರಾನಿಕ್ ಸಾಧನಗಳ ಮೆದುಳು. ಭಾರತದಲ್ಲಿ ತಯಾರಾಗಲಿರುವ ಈ ಚಿಪ್ಗಳು ಕೇವಲ ಸಾಧಾರಣ ಬಿಡಿ ಭಾಗಗಳಲ್ಲ. ಇವು ನಿಮ್ಮ ಫೋನಿನಲ್ಲಿ ಫೋಟೋ ಪ್ರೋಸೆಸ್ ಮಾಡುವುದರಿಂದ ಹಿಡಿದು ಕಾರುಗಳಲ್ಲಿ ಬ್ರೇಕ್ ಹಾಕುವುದು, ಎಟಿಎಂ ಯಂತ್ರಗಳು ಕಾರ್ಯನಿರ್ವಹಿಸುವವರೆಗೆ ಪ್ರತಿಯೊಂದು ಡಿಜಿಟಲ್ ಚಟುವಟಿಕೆಯನ್ನ ನಿಯಂತ್ರಿಸುವ ಅತ್ಯಂತ ಶಕ್ತಿಶಾಲಿ ಎಂಜಿನ್ಗಳಾಗಿವೆ. ಈ ಚಿಪ್ಗಳನ್ನು ತಯಾರಿಸುವ ಪ್ರಕ್ರಿಯೆಯನ್ನ ಫ್ಯಾಬ್ರಿಕೇಶನ್ ಅಥವಾ ಫ್ಯಾಬ್ ಎನ್ನಲಾಗುತ್ತೆ. ಇದು ಜಗತ್ತಿನ ಅತ್ಯಂತ ಸಂಕೀರ್ಣವಾದ ಮತ್ತು ಕರಾರುವಕ್ಕಾದ ಉತ್ಪಾದನಾ ವ್ಯವಸ್ಥೆ. ಮರಳಿನಿಂದ ಸಂಸ್ಕರಿಸಿದ ಸಿಲಿಕಾನ್ ವೇಫರ್ ಎಂಬ ದುಂಡಗಿನ ಹೊಳಪಿನ ತಟ್ಟೆಯ ಮೇಲೆ ಅತ್ಯಾಧುನಿಕ ಲೇಸರ್ ಕಿರಣಗಳನ್ನು ಬಳಸಿ ಕೋಟ್ಯಾಂತರ ಟ್ರಾನ್ಸಿಸ್ಟರ್ಗಳನ್ನು ಅತ್ಯಂತ ನಿಖರವಾಗಿ ಮುದ್ರಿಸಲಾಗಿದೆ. ಈ ಇಡೀ ಪ್ರಕ್ರಿಯೆ ಧೂಳಿನ ಒಂದು ಕಣವೂ ಇಲ್ಲದ ಹೈಟೆಕ್ ಕ್ಲೀನ್ ರೂಮ್ಸ್ ಅನ್ನೋ ಪ್ರಯೋಗಾಲಯಗಳಲ್ಲಿ ನಡೆಯುತ್ತೆ. ಮುದ್ರಣ ಮುಗಿದ ನಂತರ ಈ ದುಂಡಗಿನ ತಟ್ಟೆಯನ್ನ ಸಣ್ಣ ಸಣ್ಣ ಚೌಕಾಕಾರದ ಕಣಗಳನ್ನಾಗಿ ಕತ್ತರಿಸಿ ಅವುಗಳಿಗೆ ರಕ್ಷಣಾತ್ಮಕ ಕವಚವನ್ನ ಹಾಕಿ ಅಂತಿಮವಾಗಿ ಬಳಸಬಹುದಾದ ಚಿಪ್ಗಳನ್ನಾಗಿ ಪರಿವರ್ತಿಸಲಾಗುತ್ತೆ. ಭಾರತವನ್ನ ಜಾಗತಿಕ ಎಲೆಕ್ಟ್ರಾನಿಕ್ಸ್ ಮತ್ತು ಚಿಪ್ ಉತ್ಪಾದನಾ ಹಬ್ ಆಗಿ ಪರಿವರ್ತಿಸುವುದಕ್ಕೆ ಕೇಂದ್ರ ಸರ್ಕಾರ 76,000 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಪ್ರೋತ್ಸಾಹಕ ನಿಧಿಯೊಂದಿಗೆ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಜಾಗತಿಕ ಹೂಡಿಕೆದಾರರನ್ನ ಭಾರತದತ್ತ ಸೆಳೆಯುವುದಕ್ಕೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಪ್ರೋತ್ಸಾಹಕ ಯೋಜನೆಗಳನ್ನು ರೂಪಿಸಿದೆ. ಸೆಮಿ ಕಂಡಕ್ಟರ್ ಉತ್ಪಾದನಾ ಘಟಕಗಳ ಸ್ಥಾಪನೆ. ಈ ಮಿಷನ್ ದೇಶದಲ್ಲಿ ಸೆಮಿ ಕಂಡಕ್ಟರ್ ಉತ್ಪಾದನಾ ಘಟಕಗಳ ಸ್ಥಾಪನೆಗೆ ಹೆಚ್ಚಿನ ಉತ್ತೇಜನ ನೀಡುತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಮಹಾರಾಷ್ಟ್ರದಲ್ಲಿ ಪ್ರಸ್ತಾವಿಸಲಾಗಿರುವ ಬರೋಬ್ಬರಿ $10 ಬಿಲಿಯನ್ ವೆಚ್ಚದ ಬೃಹತ್ ಯೋಜನೆ. ಈ ಅತ್ಯಾಧುನಿಕ ಘಟಕ 80,000 ಮಾಸಿಕ ವೇಫರ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದ್ದು ಸೆಮಿ ಕಂಡಕ್ಟರ್ ವಲಯದಲ್ಲಿ ಸಾವಿರಾರು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ. ಸಂಶೋಧನೆ ಮತ್ತು ಅಭಿವೃದ್ಧಿಗೆ ವಿಶೇಷವಾಗಿ ಒತ್ತು. ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಭಾರಿ ಹೂಡಿಕೆಗಳನ್ನು ಉತ್ತೇಜಿಸುವ ಮೂಲಕ ಹೊಸ ಆವಿಷ್ಕಾರ ಮಾಡುವುದು ಈ ಉಪಕ್ರಮದ ಮುಖ್ಯ ಗುರಿ. ಇನ್ನು ವಿನ್ಯಾಸ ಮತ್ತು ಸಾಮರ್ಥ್ಯಗಳ ವೃದ್ಧಿ. ಚಿಪ್ ವಿನ್ಯಾಸದಲ್ಲಿ ತಾಂತ್ರಿಕ ನಾವೀನ್ಯತೆಯನ್ನು ಹೆಚ್ಚಿಸುವುದಕ್ಕೆ ಈ ಮಿಷನ್ ಸೆಮಿ ಕಂಡಕ್ಟರ್ ಡಿಸೈನ್ ಸೆಂಟರ್ಗಳ ಸ್ಥಾಪನೆಗೆ ಸಂಪೂರ್ಣ ಬೆಂಬಲ ನೀಡುತ್ತೆ. ಜಾಗತಿಕ ಮಟ್ಟದ ಮುಂಚೂಣಿಯ ಸಂಸ್ಥೆಗಳಾದ ಅನಲಾಗ್ ಡಿವೈಸಸ್, ಟಾಟಾ ಸಮೂಹ ಈಗಾಗಲೇ ಭಾರತದಲ್ಲಿ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸುವುದಕ್ಕೆ ಇರುವ ವಿವಿಧ ಮುಖದ ಅವಕಾಶಗಳನ್ನು ಸಕ್ರಿಯವಾಗಿ ಅನ್ವೇಷಿಸ್ತಾ ಇದೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಸಹಯೋಗ, ರಾಷ್ಟ್ರೀಯ ಭದ್ರತಾ ಅಳವಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತದಲ್ಲಿ ಅತ್ಯಾಧುನಿಕ ಸೆಮಿಕಂಡಕ್ಟರ್ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಈ ಮಿಷನ್ ಶ್ರಮಿಸ್ತಾ ಇದೆ. ಹೌದು, ಭಾರತದ ಸೆಮಿಕಂಡಕ್ಟರ್ ಕ್ರಾಂತಿಯಲ್ಲಿ ಗುಜರಾತ್ ಸಿಂಹ ಪಾಲು ಪಡೆದುಕೊಂಡಿದ್ದು ಜಾಗತಿಕ ಚಿಪ್ ತಯಾರಿಕಾ ನಕ್ಷೆಯಲ್ಲಿ ಮುಂಚೂಣಿಗೆ ಬಂದಿದೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ವಾಣಿಜ್ಯ ಮಟ್ಟದ ಬೃಹತ್ ಫ್ರಂಟ್ ಎಂಡ್ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಪ್ಲಾಂಟ್ ಅನ್ನ ಟಾಟಾ ಸಮೂಹ ತೈವಾನ್ನ PSMC ಸಹಯೋಗದೊಂದಿಗೆ ದೊಲೈರಾದಲ್ಲಿ ಸ್ಥಾಪಿಸ್ತಾ ಇದೆ. ಅಮೆರಿಕ ಮೂಲದ ಮೈಕ್ರಾನ್ ಸಂಸ್ಥೆ ಸುಮಾರು 22,500 ಕೋಟಿ ರೂಪಾಯಿ ಅಂದರೆ $2.75 ಬಿಲಿಯನ್ ವೆಚ್ಚದ ತನ್ನ ಭಾರಿ ಚಿಪ್ ಅಸೆಂಬ್ಲಿ ಮತ್ತು
ಟೆಸ್ಟಿಂಗ್ ಘಟಕದಲ್ಲಿ ಪೈಲಟ್ ಮುಗಿಸಿ ವಾಣಿಜ್ಯ ಉತ್ಪಾದನೆಯನ್ನ ಆರಂಭ ಮಾಡಿದೆ. ಹಾಗಾದ್ರೆ ಕರ್ನಾಟಕ ಎಲ್ಲಿ ಎಡವಿದೆ? ಒಂದು ಕಾಲದಲ್ಲಿ ಇಡೀ ದೇಶದ ಐಟಿ-ಬಿಟಿ ರಾಜಧಾನಿಯಾಗಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದ ಕರ್ನಾಟಕ ಸೆಮಿಕಂಡಕ್ಟರ್ ಚಿಪ್ ಉತ್ಪಾದನೆಯ ಅಸಲಿ ರೇಸ್ನಲ್ಲಿ ಮುಂಚೂಣಿಯ ಅವಕಾಶವನ್ನ ಕೈ ಚೆಲ್ಲಿರುವುದು ಸತ್ಯ. ರಾಜ್ಯ ಈ ಬೃಹತ್ ಕೈಗಾರಿಕಾ ಕ್ರಾಂತಿಯ ಬಸ್ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಮುಖ ಕಾರಣಗಳೇನು? ಕಳೆದ ಕೆಲವು ವರ್ಷಗಳ ಹಿಂದೆ ಇಸ್ರೇಲ್ ಮೂಲದ ಐಎಸ್ಎಂಸಿ ಅನಲಾಗ್ ಫ್ಯಾಬ್ ಸಂಸ್ಥೆ ಮೈಸೂರಿನ ಕೋಚನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 22,900 ಕೋಟಿ ರೂಪಾಯಿ ಅಂದರೆ 3 ಬಿಲಿಯನ್ ಹೂಡಿಕೆಯಲ್ಲಿ ಭಾರತದ ಮೊದಲ ಚಿಪ್ ಉತ್ಪಾದನಾ ಘಟಕ ಸ್ಥಾಪಿಸಲು ರಾಜ್ಯ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯದಲ್ಲಿ ಉಂಟಾದ ಆಡಳಿತಾತ್ಮಕ ವಿಳಂಬ ನೀತಿ, ಸೂಕ್ತ ಭೂಸ್ವಾಧೀನ ಪ್ರಕ್ರಿಯೆಯ ಕೊರತೆ, ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಈ ಯೋಜನೆ ಹಳ್ಳ ಹಿಡಿಯಿತು. ಹೌದು, ತಾಂತ್ರಿಕ ಪಾಲುದಾರರ ಬದಲಾವಣೆ ಮತ್ತು ಕೇಂದ್ರದ ಅನುಮೋದನೆಗಳ ಪ್ರಕ್ರಿಯೆಯನ್ನ ವೇಗವಾಗಿ ಬೆಂಬಲಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಯಿತು. ರಾಜ್ಯ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಮೂಲಸೌಕರ್ಯ ಮತ್ತು ಬಂಡವಾಳ ವೆಚ್ಚದ ಬಜೆಟ್ಗೆ ಭಾರಿ ಕತ್ತರಿ ಹಾಕಿದೆ. ಸೆಮಿಕಂಡಕ್ಟರ್ ಫ್ಯಾಬ್ಗಳಿಗೆ ಬೇಕಾಗುವ ಅತಿ ಹೆಚ್ಚು ವೆಚ್ಚದ ತಾಂತ್ರಿಕ ಕ್ಲೀನ್ ರೂಮ್ಗಳು, ನಿರಂತರ ಹೈ ವೋಲ್ಟೇಜ್ ವಿದ್ಯುತ್ ಮತ್ತು ಬೃಹತ್ ನೀರು ಸರಬರಾಜು ಜಾಲವನ್ನು ಸೃಷ್ಟಿಸಲು ಸರ್ಕಾರದ ಖಜಾನೆಯಲ್ಲಿ ಹಣವೇ ಇಲ್ಲದಂತಾಗಿದೆ. ಇನ್ನು ಮೈಸೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಲಸ್ಟರ್ಗಳನ್ನು ಘೋಷಿಸಲಾಗಿದ್ರು ಅವುಗಳಿಗೆ ಬೇಕಾದ ಹಣಕಾಸಿನ ನೆರವು ಸಿಗದೆ ಯೋಜನೆಗಳು ಆಮೆಗತಿಯಲ್ಲಿ ಸಾಗ್ತಾ ಇದೆ. ಎಲ್ಲಕ್ಕಿಂತ ಮಿಗಿಲಾಗಿ ಬೇರೆ ರಾಜ್ಯಗಳು ಹೂಡಿಕೆ ಸೆಳೆಯಲು ವಿವಿಧ ಕಾರ್ಯ ಯೋಜನೆ ತಂದ್ರೆ ಕರ್ನಾಟಕ ಸರ್ಕಾರ ಕೇವಲ ಕಾಲಹರಣ ಮಾಡ್ತಾ ಇತ್ತು ಅಂದ್ರೆ ತಪ್ಪಾಗೋದಿಲ್ಲ. ಕೇಂದ್ರದ ಸೆಮಿಕಂಡಕ್ಟರ್ ಯೋಜನೆ ಪ್ರಕಟವಾದ ಕೆಲವೇ ತಿಂಗಳುಗಳಲ್ಲಿ ದೇಶದ ಮೊದಲ ಬಾರಿಗೆ ಸೆಮಿಕಂಡಕ್ಟರ್ಗಾಗಿಯೇ ಮುಡುಪಾದ ಪ್ರತ್ಯೇಕ ನೀತಿಯನ್ನ ಗುಜರಾತ್ ಜಾರಿಗೊಳಿಸಿತು. ಕೇಂದ್ರದ ಸಬ್ಸಿಡಿಯ ಜೊತೆಗೆ ಹೆಚ್ಚುವರಿ 40%, ರಾಜ್ಯಕ್ಕೆ ಆಪೆಕ್ಸ್ ನೆರವು ಮತ್ತು ಭೂಮಿಯ ಮೇಲೆ 75% ಭಾರಿ ರಿಯಾಯಿತಿಯನ್ನ ಇಲ್ಲಿಂದಲೇ ಆರಂಭಿಸಲಾಯಿತು. ಇಂದು ಕರ್ನಾಟಕದಲ್ಲಿ 85ಕ್ಕೂ ಹೆಚ್ಚು ಜಾಗತಿಕ ಚಿಪ್ ವಿನ್ಯಾಸ ಕಂಪನಿಗಳಿದ್ದು ದೇಶದ 10% ಎಲೆಕ್ಟ್ರಾನಿಕ್ಸ್ ಔಟ್ಪುಟ್ಗೆ ರಾಜ್ಯವೇ ಕಾರಣವಾಗಿರುವುದು ನಿಜ. ಆದರೆ ಕೇವಲ ಸಾಫ್ಟ್ವೇರ್ ಮತ್ತು ಡಿಸೈನ್ಗೆ ಸೀಮಿತವಾದರೆ ಸಾಲದು. ಆರ್ಥಿಕ ಲಾಭ ಮತ್ತು ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗುವುದು ನೈಜ ಚಿಪ್ ಉತ್ಪಾದನೆ ಆರಂಭವಾದಾಗ ಮಾತ್ರ. ಸದ್ಯಕ್ಕೆ ತಡವಾಗಿ ಎಚ್ಚೆತ್ತಿರುವ ರಾಜ್ಯ ಸರ್ಕಾರ ಹೊಸದಾಗಿ ಯೋಜನೆಗಳನ್ನೇನು ರೂಪಿಸ್ತಾ ಇದೆ. ಆದರೆ ಅವುಗಳನ್ನು ಕೇವಲ ಬೆಂಗಳೂರಿನ ಸುತ್ತಮುತ್ತ ಕೇಂದ್ರೀಕರಿಸುವುದರಿಂದ ಮತ್ತೆ ವಿಳಂಬವಾಗುವ ಸಾಧ್ಯತೆ ದಟ್ಟವಾಗಿದೆ. ಬೆಂಗಳೂರು ಸುತ್ತಮುತ್ತ ಬಿಟ್ಟು ರಾಜ್ಯದ ಇತರ ಜಿಲ್ಲೆಗಳ ಮೇಲೆ ರಾಜ್ಯ ಸರ್ಕಾರ ಗಮನ ಹರಿಸುವುದು ಒಳಿತು. ಆಗ ಬೇರೆ ಜಿಲ್ಲೆಗಳಲ್ಲಿ ಉದ್ಯೋಗ ಅವಕಾಶ ಮತ್ತು ಅಭಿವೃದ್ಧಿ ಹೆಚ್ಚಾಗಿ ಕರ್ನಾಟಕದ ಒಟ್ಟಾರೆ ಬೆಳವಣಿಗೆಗೆ ಕಾರಣವಾಗುತ್ತೆ.